ಬಾಲ ಇದ್ದವನು ಬಾಳಿಯಾನು ಅಂತಾರೆ. ನಸೀಬ್ ಕೆಟ್ರೆ ಯಾವ ಶಕ್ತಿನೂ ಉಪಯೋಗಕ್ಕೆ ಬರಲ್ಲ ಅನ್ನೋದಕ್ಕೆ ಈ ಸ್ಟೋರಿನೇ ಸಾಕ್ಷಿ. ಲೋಕಾಯುಕ್ತ ಅಧಿಕಾರಿಗಳ ಹೆಸರಲ್ಲಿ ವಸೂಲಿ ಮಾಡ್ತಿದ್ದ ವಿದ್ಯುತ್ ಗುತ್ತಿಗೆದಾರನೊಬ್ಬನ ಮುಖವಾಡ ಕಳಚಿ ಬಿದ್ದಿದೆ. ಇಬ್ಬರು ಸಾಮಾಜಿಕ ಹೋರಾಟಗಾರರು ಗುತ್ತಿಗೆದಾರನನ್ನ ಟ್ರ್ಯಾಪ್ ಮಾಡಿ ಬಲೆಗೆ ಕೆಡವಿದ್ದಾರೆ. ಚಂಡಿಕಾ ಹೋಮ ಮಾಡಿದ ಚನ್ನಕೇಶವಮೂರ್ತಿ ಏನ್ ಮಾಡಿದ್ರು ಗೊತ್ತಾ? ಅವರೇ 1 ಲಕ್ಷ ಕೊಟ್ಟರು. ಕೇಳ್ಬೇಕ, ಚನ್ನಕೇಶವಮೂರ್ತಿ DT ಸಾಹೇಬರು ಬಂದಿದ್ರು. ಕೇಳಿದ್ರಲ್ಲ, ವಿದ್ಯುತ್ ಗುತ್ತಿಗೆದಾರನ ದರ್ಪ ದೌಲತ್ತು ಪ್ರದರ್ಶನ. ಅದ ಪರಿ ಇದು. ಲೋಕಾಯುಕ್ತ ಅಧಿಕಾರಿಗಳ ಹೆಸರಿನಲ್ಲಿ ಈತ ನಡೆಸ್ತಿದ್ದ ಅಂದ ದರ್ಬಾರಿದು. ಲೋಕಾಯುಕ್ತ ಹೆಸರಿನಲ್ಲಿ ಗುತ್ತಿಗೆದಾರನ ವಸೂಲಿ ದಂಧೆ. ಸಾಮಾಜಿಕ ಹೋರಾಟಗಾರರ ಕೈಯಲ್ಲಿ ಟ್ರ್ಯಾಪ್ ಆದ ಶರಣಪ್ಪ. ಎಸ್, ರಾಜಧಾನಿಯಲ್ಲಿ ನಡೀತಿರೋ ವಸೂಲಿ ದಂಧೆ ಇದು. ಈ ಫೋಟೋದಲ್ಲಿ ಟಿಪ್ ಟಾಪ್ ಆಗಿ ಇನ್ಶರ್ಟ್ ಮಾಡಿಕೊಂಡು ಫೋಸ್ ಕೊಡ್ತಿರೋ ಈತನ ಹೆಸರು ಶರಣಪ್ಪ ಕುರುಬನಾಳ. ಕೊಪ್ಪಳ ಮೂಲದ ಶರಣಪ್ಪ ಬೆಂಗಳೂರಿನಲ್ಲಿ ವಾಸವಿದ್ದು ಕಳೆದ 30 ವರ್ಷಗಳಿಂದ ವಿದ್ಯುತ್ ಗುತ್ತಿಗೆದಾರನಾಗಿದ್ದಾನೆ. ಭ್ರಷ್ಟ ಹಣದಲ್ಲೇ ಕೋಟಿ ಕೋಟಿ ಹಣ ಸಂಪಾದನೆ ಮಾಡಿರೋ ಈತ ಲೋಕಾಯುಕ್ತ ಅಧಿಕಾರಿಗಳ ಪರಿಚಯವನ್ನೇ ಬಂಡವಾಳ ಮಾಡಿಕೊಂಡು ವಸೂಲಿ ಮಾಡ್ತಿರೋದು ಬಟಾ ಬಯಲಾಗಿದೆ. ಲೈನ್ಮ್ಯಾನ್ನಿಂದ ಹಿಡಿದು ಅಧಿಕಾರಿಗಳ ಮಟ್ಟದ ಹೊರೆಗೂ ಈತ ವಸೂಲಿ ಮಾಡ್ತಿರೋದು ಬಯಲಾಗಿದೆ. ಶ್ರೀ ಸಿದ್ಧಗಂಗಾ ಎಲೆಕ್ಟ್ರಿಕಲ್ ಎಂಟರ್ಪ್ರೈಸಸ್ ಶಾಪ್ನ ಮಾಲೀಕನಾಗಿರೋ ಗುತ್ತಿಗೆದಾರ ಶರಣಪ್ಪ ಆರಂಭದಲ್ಲಿ 4-5 ಬೆಸ್ಕಾಂ ಅಧಿಕಾರಿಗಳ ವಿರುದ್ಧ ದೂರು ನೀಡಿ ಲೋಕಾಯುಕ್ತ ಬಲೆಗೆ ಬೀಳಿಸಿದ್ದ. ಬಳಿಕ ಇದನ್ನೇ ಬಂಡವಾಳ ಮಾಡಿಕೊಂಡು ಗುತ್ತಿಗೆದಾರ ಶರಣಪ್ಪ ಅಧಿಕಾರಿಗಳು ನನ್ನ ಮಾತನ್ನ ಕೇಳ್ತಾರೆ ಅಂತ ಎದುರಿಸಿ ವಸೂಲಿ ಮಾಡ್ತಿದ್ದು ಸುಮಾರು 10 ಕೋಟಿಗೂ ಹೆಚ್ಚು ಹಣವನ್ನ ಭ್ರಷ್ಟ ಹಣದಲ್ಲಿ ಸಂಪಾದಿಸಿ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಿದ್ದಾನೆ. ಅದು ಅಲ್ಲದೆ ರಾಜ್ಯದ ಪ್ರತಿಷ್ಠಿತ ಮಠಗಳ ಹೆಸರಿನಲ್ಲಿ ದಾನ ಸಂಗ್ರಹಿಸಿ ದುರ್ಬಳಕೆ ಮಾಡಿಕೊಂಡಿದ್ದಾನೆ. ಇನ್ನು ಸಮಾಜ ಸೇವೆ ಹೆಸರಿನಲ್ಲೂ ಕೋಟ್ಯಾಂತರ ರು ಅಕ್ರಮ ಆರೋಪ ಕೇಳಿಬಂದಿದೆ. ಹಲವು ವರ್ಷಗಳ ಕಾಲ ಭ್ರಷ್ಟಾಚಾರವನ್ನೇ ಉಸಿರಾಡಿದ್ದ ಗುತ್ತಿಗೆದಾರ ಶರಣಪ್ಪ ಕುರುಬನಾಳ ನಸೀಬು ಕೆಟ್ಟದಾಗಿತ್ತು ಅನ್ಸುತ್ತೆ. ಸಾಮಾಜಿಕ ಹೋರಾಟಗಾರರಾದ ಲೋಕೇಶ್ ಹಾಗೂ ದೇವರಾಜ್ ಕೈಯಲ್ಲಿ ತಗಲಾಕೊಂಡಿದ್ದಾನೆ. ಗುತ್ತಿಗೆದಾರನಾಗಿ ಲೋಕೇಶ್ ಆಕ್ಟ್ ಮಾಡಿದ್ರೆ ಲೈನ್ಮ್ಯಾನ್ ಆಗಿ ದೇವರಾಜ್ ನಟಿಸಿ ಈತನ ಬ್ಲಾಕ್ ಮೇಲ್ ಆಟ 5 ಲಕ್ಷಕ್ಕೆ ಬೇಡಿಕೆ ಸೇರಿ ತನ್ನ ಅಕೌಂಟ್ನಲ್ಲಿ 4 ಕೋಟಿ ಹಣ ಇರೋ ವಿಚಾರವನ್ನ ಬಯಲಿಗೆಳೆದಿದ್ದಾರೆ. ಎಷ್ಟಿದೆ ನೋಡು. ಇನ್ನು ಶರಣಪ್ಪನನ್ನ ಹೇಗೆಲ್ಲ ಟ್ರ್ಯಾಪ್ ಮಾಡಲಾಯಿತು ಅನ್ನೋದನ್ನ ಖುದ್ದು ಸಾಮಾಜಿಕ ಹೋರಾಟಗಾರರಾದ ಲೋಕೇಶ್ ಹಾಗೂ ರಮೇಶ್ ಬಿಚ್ಚಿಟ್ಟಿದ್ದಾರೆ. ಆಮೇಲೆ ಮಾತುಕತೆ ಕುಂಡಿಸ್ಕೊತಾರೆ, ಎಷ್ಟು ಕೊಡ್ತೀಯಾ ಏನು ಕೊಡ್ತೀಯಾ ಅಂತ. ಫಸ್ಟು 2 ಲಕ್ಷ ಅಂತ ಹೇಳ್ತಾರೆ. ಆಮೇಲೆ ಇಲ್ಲ ಸರ್ ಇವ್ರು ಸ್ವಲ್ಪ ಜೋರಾಗಿದ್ದಾರೆ, ಮಕ್ಕಳೆಲ್ಲ ಮೆಡಿಕಲ್ ಮಾಡ್ತಾ ಇದ್ದಾರೆ ಅಂತ ನಾನು ಇನ್ನೊಂದು ಸ್ವಲ್ಪ ಪುಷಪ್ ಮಾಡೋಕ್ಕೆ 5 ಲಕ್ಷಕ್ಕೆ ಹೋಗ್ತಾರೆ. 5 ಲಕ್ಷ ರೂಪಾಯಿ ನೀನು ಕೊಟ್ಟರೆ ಮಾತ್ರ ನೀನು ಬಿಡಿಸೋದು, ಇಲ್ಲ ಅಂದರೆ ನಾನು ನಿನ್ನ ಬಿಡಲ್ಲ. ಲೋಕಾಯುಕ್ತದ ಹೆಸರು ಹೇಳ್ತಾರೆ, ವಂಶೀಕೃಷ್ಣ ಸಾಹೇಬರು ಗೊತ್ತು ನನಗೆ. ಈ ಜೈ ಅವರೇ ಸಹ ನನಗೆ 2 ಲಕ್ಷ ಕೊಟ್ಟಿದ್ದಾರೆ, ಜೈನೇ 2 ಲಕ್ಷ ಕೊಟ್ಟಿದ್ದಾರೆ ಅಂತ ಎಲ್ಲರೂ ಹೆಸರು ಹೇಳ್ತಾ ಬರ್ತಾರೆ. ನಮ್ಗೆ ಅದೆಲ್ಲ ಮಾಹಿತಿ ಇದರಿಂದ ನಾನು ಅದನ್ನೆಲ್ಲ ಹಾಗೆ ತಕ್ಕ ಅವ್ರಿಗೆ ಟ್ರ್ಯಾಪ್ ಮಾಡಿದ್ದೀವಿ ಸರ್. ಈ ಥರ ಈ ದುಡ್ಡು ಮಾಡಿ ಈತನೇ ನಮಗೆ ಹೇಳಿರೋ ಪ್ರಕಾರ, ನಾವು ಈ ಸ್ಟಿಂಗ್ ಆಪ್ರೇಷನ್ ಮಾಡೋಕ್ಕೆ ಹೇಳಿರೋ ಪ್ರಕಾರನೇ 4,41,92,000 ರೂಪಾಯಿ ಅಕೌಂಟ್ ಬ್ಯಾಲೆನ್ಸ್ ಇದೆ ನೋಡ್ಬಾರಯ್ಯ ಅಂತ ಹೇಳ್ಬಿಟ್ಟು ನನಗೆ ತೋರಿಸ್ತಾನೆ. ಮೊಬೈಲ್ನಲ್ಲಿ ಬ್ಯಾಂಕ್ ಅಕೌಂಟ್ ಖಾತೆ ಓಪನ್ ಮಾಡಿ ನನಗೆ ಮತ್ತು ಲೋಕೇಶ್ಗೆ, ನೋಡಯ್ಯ ಈ ಥರ ಎಲ್ಲ ಇದೆ, ನಾನು ಸ್ವಚ್ಛ, ನಾನು ಕರೆಕ್ಟು, ನನಗೇನು ಬೇಕಿಲ್ಲ ಈ ಥರ. ಆಮೇಲೆ ಮಠದ ಹೆಸರು ಹೇಳ್ಕೊಂಡು ಮಠಕ್ಕೆ ದುಡ್ಡು ಕೊಡಿಸೋದು, ಅದು ಕೊಡಿಸೋದು, ಇದು ಕೊಡಿಸೋದು ಅಂತೇಳಿ ಇವನು ಬ್ಲ್ಯಾಕ್ ಮೇಲ್ ಮಾಡಿಬಿಟ್ಟು ದುಡ್ಡು ಮಾಡ್ಕೊಳ್ಳೋ ಕೆಲಸ ಮಾಡ್ತಾಯಿದ್ದಾನೆ. ಒಟ್ಟಾರೆ ನಾನೊಬ್ಬ ಧೀರ ಶೂರ ಅಂತ ಬಿಲ್ಡಪ್ ಕೊಟ್ಟ ಶರಣಪ್ಪನ ಅಕ್ರಮ ಬಯಲಾಗಿದೆ. ಲೋಕಾಯುಕ್ತವನ್ನೇ ಮಿಸ್ಯೂಸ್ ಮಾಡಿಕೊಂಡಿರೋ ಶರಣಪ್ಪನ ಮನೆ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿ ಆತನ ಅಕ್ರಮವನ್ನ ಶೋಧಿಸಬೇಕಿದೆ. ರಘುಪಾಲ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.